ಬೆಂಗಳೂರಿನಲ್ಲಿ ವೆನ್ನೆಲ್ಲಾ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ನೋಡಿ ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ವೆನ್ನೆಲ್ಲಾ ಮುಖ ಮತ್ತು ದೇಹದ ಭಾಗದಲ್ಲಿ ಗಾಯದ ಗುರುತುಗಳು ಪತ್ತೆಯಾಗಿದ್ದಾವಂತೆ. ಮೂಗು ಮತ್ತು ಬಾಯಿಯಿಂದ ರಕ್ತ ಬಂದಿರುವುದು ಪತ್ತೆ ಹಚ್ಚಲಾಗಿದೆ. ಕೈ ಬೆರಳು ತುದಿ ಮತ್ತು ಉಗುರಿನಲ್ಲಿ ನೀಲಿ ಬಣ್ಣದ ಬದಲಾವಣೆ ಆಗಿತ್ತಂತೆ. ಮಾರ್ಚ್ 24ರಂದು ಮೃತಪಟ್ಟಿದ್ದಂತಹ 6 ವರ್ಷದ ಕಂದಮ್ಮ ತಾಯಿ ಮತ್ತು ಆಕೆಯ ಪ್ರಿಯಕರನಿಂದ ಹತ್ಯೆ ಆಗಿರುವಂತಹ ಆರೋಪ ಏನು ಕೇಳಿ ಬಂದಿತ್ತಲ್ಲ, ಎಲ್ಲರೂ ಕೂಡ ಎಫ್ಎಸ್ಎಲ್ ಗಾಗಿ ವೇಟ್ ಮಾಡ್ತಾ ಇದ್ರು. ಎಫ್ಎಸ್ಎಲ್ ವರದಿಯಲ್ಲಿ ಏನ್ ಬರುತ್ತೆ ಅಂತ ಹೇಳಿ ಗೊತ್ತಾಗತ್ತಲ್ಲ. ಈಗ ಆರೋಪಿಗಳ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು. ಜಗತ್ತಿನಲ್ಲಿ ಎಂತೆಂತ ತಾಯಿಗಳಿರ್ತಾರಂತಂದ್ರೆ ನೋಡಿ, ತನ್ನ ಅನೈತಿಕ ಚಟುವಟಿಕೆಗೆ ಮಗು ಅಡ್ಡಿಯಾಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆ ಮಗುವನ್ನ ಉಳಿಸಲೇಬಾರದು ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ಲಲ್ಲ ತಾಯಿ. ಕೊನೆಗೂ ಆ ಮಗುವನ್ನ ಆಕೆ ಮತ್ತು ಆಕೆಯ ಪ್ರಿಯಕರ ಕೊಲೆಗೈದು ಬಿಟ್ಟಿದ್ರು. ತದನಂತರ ಆ ಮಹಾನ್ ತಾಯಿ ಎಸ್ಕೇಪ್ ಕೂಡ ಆಗಿರ್ತಾಳೆ. ಪೊಲೀಸರು ಕೂಡ ನಿರಂತರವಾಗಿ ಆಕೆಗಾಗಿ ಶೋಧ ಕಾರ್ಯವನ್ನು ಕೂಡ ಮುಂದುವರೆಸಿದ್ರು. ಹಿಂದೆ ಆ ಕಂದಮ್ಮನ ತಂದೆ ಸಾಕಷ್ಟು ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಕೂಡ ಸರಿಯಾಗಿ ಸ್ಪಂದಿಸಿರ್ಲಿಲ್ಲ, ರೆಸ್ಪಾನ್ಸೇ ಮಾಡಿರ್ಲಿಲ್ಲ ಪೊಲೀಸರು. ಅಲ್ಲೂ ಕೂಡ ನಿರ್ಲಕ್ಷ್ಯವನ್ನ ಮೆರೆದಿದ್ರು ಅನ್ನುವಂತ ಆರೋಪ ಇದೆ. ಆಮೇಲೆ ಏನೋ ಬಿಡಿ 3 ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಏನಾಯ್ತು ಎಕ್ಸಾಕ್ಟ್ಲಿ ಅನ್ನೋದು ಗೊತ್ತಾಗಬೇಕಾಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಮರಣೋತ್ತರ ಪರೀಕ್ಷೆ ಅಂಡ್ ಎಫ್ಎಸ್ಎಲ್ ವರದಿಯಲ್ಲಿ ಈಗ ಸ್ಫೋಟಕ ಮಾಹಿತಿ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. 5 ದಿನಗಳ ಹಿಂದೆ ಆಕೆಯನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಪೊಲೀಸರು. ಎಲ್ಲೋ ಒಂದು ಕಡೆ ಆಕೆ ತಡಬಡಾಯಿಸ್ತಾ ಇದ್ಲು, ನಾನು ಏನೋ ತಪ್ಪು ಮಾಡಿಲ್ಲ ಅಂತ ಹೇಳಿ. ಆದ್ರೆ ಆತ ಪ್ರಿಯಕರ ಕೊಟ್ಟಂತಹ ಹೇಳಿಕೆಗಳು ಹೌದು ನಾವೇ ಕೊಂದಿದ್ದು ಅಂತ ಹೇಳ್ತಾ ಇದ್ದ. ಬಟ್ ಆಕೆ ಒಪ್ಕೊಳ್ತಾ ಇರ್ಲಿಲ್ಲ. ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ರು ಎಫ್ಎಸ್ಎಲ್ ರಿಪೋರ್ಟ್ಗೋಸ್ಕರ. ಈಗ ಕೊನೆಗೂ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಬಂದಾಗಿದೆ. ಆ ಒಂದು ರಿಪೋರ್ಟ್ ಇಟ್ಕೊಂಡು ಯಾವ ರೀತಿ ವಿಚಾರಣೆ ಸಾಗುತ್ತೆ ಅಂತ ಹೇಳಿ ಆ ಒಂದು ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ವೆನೆಲ್ಲಾ ಮುಖದ ಮೇಲೆ ಮತ್ತು ದೇಹದ ಭಾಗದಲ್ಲಿ ಗಾಯದ ಗುರುತುಗಳು ಪತ್ತೆ ಹಚ್ಚಿದ್ದಾರೆ. ನೋಡಿ, ಮೂಗು ಮತ್ತು ಬಾಯಿಯಿಂದ ರಕ್ತ ಬಂದಿರೋದು ಕೂಡ ಪತ್ತೆ ಹಚ್ಚಲಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕೈ ಬೆರಳು ತುದಿ ಮತ್ತು ಉಗುರಿನಲ್ಲಿ ನೀಲಿ ಬಣ್ಣದ ಬದಲಾವಣೆ ಆಗಿತ್ತಂತೆ. ಮಾರ್ಚ್ 24ರಂದು ಮೃತಪಟ್ಟಿದ್ದಂತಹ 6 ವರ್ಷದ ಬಾಲಕಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಜಯ್, ಪೊಲೀಸರು ಕೂಡ ಕಾಯ್ತಾ ಇದ್ರು ಎಫ್ಎಸ್ಎಲ್ ರಿಪೋರ್ಟ್ಗಾಗಿ. ಈಗ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಬಂದಾಯ್ತು, ಪೊಲೀಸರ ಕೈ ಸೇರಾಯ್ತು. ಮುಂದೆ ಯಾವ ರೀತಿ ತನಿಖೆ ಸಾಗುತ್ತೆ ಅಂತ ಹೇಳಿ? ಖಂಡಿತ. ಅಂದ್ರೆ ಮಗು ವೆನ್ನೆಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ವರ್ಷದ ಬಾಲಕಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ಮಾಹಿತಿನ ಪಡೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಮಗು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ರಿಪೋರ್ಟ್ ಕೂಡ ಬಂದಿತ್ತು. ಅದಾದ ನಂತರವಾಗಿ ಪೊಲೀಸ್ನವರು ಹೆಚ್ಚಿನ ಮಾಹಿತಿಗಾಗಿ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಬರ್ಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ರು. ಇದೀಗ ಪೋಸ್ಟ್ ಮಾರ್ಟಮ್ ಮತ್ತು ಎಫ್ಎಸ್ಎಲ್ ವರದಿಗಳು ಇದೀಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಅಂಶಗಳು ಈ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಹೇಳ್ಕೊಳ್ಳಲಾಗಿದೆ. ಅಂದ್ರೆ ಅಂಶಗಳನ್ನ ಒಂದೊಂದಾಗಿ ನೋಡೋದಾದ್ರೆ, ಈಗ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಮಗು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗಿತ್ತು, ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಲಾಗಿತ್ತು, ಯಾವ ಕಾರಣದಿಂದ ಮಗು ಸಾವನ್ನಪ್ಪಿದೆ ಅನ್ನೋದಂತ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಮಗುಗೆ ಮುಖದ ಮೇಲೆ ಕೆಲವೊಂದಷ್ಟು ಗಾಯಗಳು ಕೂಡ ಇರುವಂತದ್ದು ಪತ್ತೆ ಆಗಿತ್ತು. ಅದೇ ರೀತಿಯಾಗಿ ಒಂದು ಕೈ ಬೆರಳು ತುದಿ ಏನಿದೆ ಅಂದ್ರೆ ಉಗುರಿನ ಹತ್ರ ಸಾಕಷ್ಟು ಒಂದು ನೀಲಿ ಬಣ್ಣದ ಒಂದು ಕಲರ್ ಕೂಡ ಆ ಒಂದು ಸಂದರ್ಭದಲ್ಲಿ ಬಂದಿತ್ತು. ಮರಣಕ್ಕೆ ಯಾವ ರೀತಿಯಾಗಿ ಕಾರಣಗಳನ್ನ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಆಗಿದೆ ಅನ್ನೋದನ್ನ ವರದಿಯಲ್ಲಿ ಸಿಕ್ಕಾಕೊಂಡಿದೆ. ಅಂದ್ರೆ ಅಲ್ಲಿ ಉಸಿರಾಟದ ಒಂದು ತೊಂದರೆ, ಅಂದ್ರೆ ಉಸಿರಾಟಕ್ಕೆ ಆಗದ ರೀತಿಯಲ್ಲಿ ಒಂದು ಬಲವಂತವಾಗಿ ಉಸಿರುಗಟ್ಟಿಸುವಂತ ಕೆಲಸಗಳು ಕೂಡ ಆಗಿದೆ. ಅದೇ ರೀತಿಯಾಗಿ ಹೊಟ್ಟೆಗೆ ಬಲವಾಗಿ ಹೊಡೆದಿರುವಂತ ಈ ಒಂದು 2 ವಿಚಾರಕ್ಕೆ ಮಗು ಸಾವನ್ನಪ್ಪಿದೆ, ಅಂದ್ರೆ ಕೊಲೆ ಮಾಡಿದ್ದಾರೆ ಅನ್ನೋದು ಒಂದು ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಇನ್ನು ಹೊಟ್ಟೆಯಲ್ಲಿ ಒಂದು 400 ಮಿಲಿಲೀಟರ್ ಅಷ್ಟು ರಕ್ತ ಕೂಡ ಇತ್ತಂತ ಸಂದರ್ಭದಲ್ಲಿ ಆ ರಕ್ತ ಕೂಡ ಸಂಪೂರ್ಣವಾಗಿ ಒಂದು
ಗಡ್ಡೆ ರೂಪದಲ್ಲಿ ಆಗಿತ್ತು. ಯಾಕಂದ್ರೆ ಬಲವಾಗಿ ಹೊಡೆದಂತ ಸಂದರ್ಭದಲ್ಲಿ ಆ ಒಂದು ರೀತಿಯಾಗಿ ಹೊಟ್ಟೆಯಲ್ಲಿ ಆ ರಕ್ತ ಏನಿದೆ ಅದು ಎಬ್ಗೊಟ್ಟಿತ್ತು ಅನ್ನೋದು ಕೂಡ FSL ರಿಪೋರ್ಟ್ ನಿಂದ ಬಂದಿರುವಂತದ್ದು. ಯಾಕಂದ್ರೆ ಈ ಒಂದು ತನಿಖೆನ ಮುಂದುವರಿಸಿದಂತ ಭಾಗವಾಗಿ ಪೊಲೀಸ್ನವರು ಮೊದಲನೇದಾಗಿ ಆರೋಪಿ ಸಿಗಾಕೊಂಡಂತ ಸಂದರ್ಭದಲ್ಲಿ ಮೋಹನ್ ಏನಿದ್ದಾನೆ ಆತ ಐಸಿಎಂ ಕೇಳಿದಂತ ಸಂದರ್ಭದಲ್ಲಿ ನಾವು ಕೊಟ್ಟಿದೆ, ಅದಾದ ನಂತರವಾಗಿ ಮನೆಗೆ ಕರ್ಕೊಂಡು ಹೋಗಿದ್ವಿ, ಅಲ್ಲಿ ಈ ರೀತಿಯಾಗಿ ಫುಡ್ ಪಾಯ್ಸನ್ ಆಗಿ ಸಾವನ್ನಪ್ಪಿದೆ ಅನ್ನೋದು ಅವರ ವಾದವಾಗಿತ್ತು. ಆದ್ರೆ FSL ರಿಪೋರ್ಟ್ ಬರಲಿ ಅಂತ ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ರು. ಇದಾದ ನಂತರವಾಗಿ ಇದೀಗ FSL ರಿಪೋರ್ಟ್ ಕೂಡ ಬಂದಿದೆ. ಅದರಲ್ಲಿ ಮಗುವಿಗೆ ಸಾವನ್ನಪ್ಪೋದಕ್ಕೆ ಏನ್ ಕಾರಣ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಬಹಿರಂಗ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಬಲವಂತವಾಗಿ ಹೊಡೆದಿರೋದು, ಜೊತೆಗೆ ಉಸಿರಾಟದ ತೊಂದರೆ, ಅಂದ್ರೆ ಮೂಗು ಮುಚ್ಚಿ ಬಾಯಿ ಮುಚ್ಚಿ ಈ ರೀತಿಯಾಗಿ ಉಸಿರಾಟದ ತೊಂದರೆಯನ್ನ ಮಾಡಿ ಉಸಿರುಗಟ್ಟಿಸಿ ಬೇಕು ಅನ್ನುವಂತ ರೀತಿಯಲ್ಲಿ ಕೊಲೆಯನ್ನು ಮಾಡುವಂತ ಉದ್ದೇಶದಿಂದಲೇ ಈ ರೀತಿ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾದಂತ ಈಗ ಮಾಹಿತಿ ಸಿಕ್ಕಿದೆ. ಹೀಗಾಗಿ FSL ರಿಪೋರ್ಟ್ ನಲ್ಲಿ ಈಗಾಗಲೇ ಈ ಎಲ್ಲ ಅಂಶಗಳು ಉಲ್ಲೇಖ ಆಗಿದೆ. ಜೊತೆಗೆ ಆರೋಪಿಗಳನ್ನ ಈಗಾಗಲೇ ಅಂದ್ರೆ ತಾಯಿ ಪ್ರಿಯಾಂಕೆ ಏನಿದ್ದಾಳೆ ಆಕೆಯನ್ನು ಕೂಡ 10 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ಆಕೆಯನ್ನು ಕೂಡ ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಕೂಡ ಒಂದೇ ಉತ್ತರವನ್ನ ಕೊಡ್ತಾ ಇದ್ದಾಳೆ, ಈ ಒಂದು ಕೊಲೆಯಲ್ಲಿ ನನ್ನ ಪಾತ್ರ ಏನು ಇಲ್ಲ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಅಂದ್ರೆ ತನಿಖಾಧಿಕಾರಿ ಈಗ ಬಾಣಸ್ವಾಡಿಯ ACP ಆಗಿರುವಂತಹ ಅನುಷ ಏನಿದ್ರೆ ಅವರು ಈ ಒಂದು ತನಿಖಾ ವರದಿಯನ್ನ ತಯಾರನ್ನ ಮಾಡ್ತಾ ಇದ್ದಾರೆ. ಈ ಒಂದು ತನಿಖೆನ ಮುಂದುವರಿಸೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಖುದ್ದು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಒಂದು ನಿರ್ದೇಶನವನ್ನ ಕೊಟ್ಟಿದ್ರು. ಈ ಹಿಂದೆ ಅಂದ್ರೆ ಆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತ ರಂಗಸ್ವಾಮಿ ಆಗಿರ್ಬೋದು, PSI ನಿಂಗರಾಜ್ ಏನಿದ್ರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣ ದಾಖಲಾದ ನಂತರವಾಗಿ ಕೇವಲ UDR ಅನ್ನ ಅಂದ್ರೆ ಅಸಹಜ ಸಾವು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಆದ್ರೆ ಮರಣೋತ್ತರ ಪರೀಕ್ಷೆ ಬರಕ್ಕಿಂತ ಮುಂಚಿತವಾಗಿ ಮಗುವಿನ ಬಾಡಿ ಮೇಲೆ ಇದ್ದಂತ ಗುರುತುಗಳಾಗಿರ್ಬೋದು, ಕೊಲೆ ನಡೆದಿರುವಂತ ಸಾಧ್ಯತೆ ಇದೆ ಅನ್ನುವಂತ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡಬಹುದಾಯ್ತು. ಆದ್ರೆ ಇವರು ಪ್ರಾಥಮಿಕ ತನಿಖೆಯನ್ನು ಕೂಡ ಮಾಡದಲೇ FSL ರಿಪೋರ್ಟ್ ಬರ್ಲಿ, ಮರಣೋತ್ತರ ಪರೀಕ್ಷೆ ಬರ್ಲಿ ಅಂತೇಳಿ ಕಾಲಹರಣವನ್ನ ಮಾಡ್ತಾ ಇದ್ರು. ಹೀಗಾಗಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಹೀಗಾಗಿ ಬಾಣಸ್ವಾಡಿಯ ACP ಅನುಷ ನೇತೃತ್ವದಲ್ಲಿ ತನಿಖೆಯನ್ನು ಮಾಡೋದಕ್ಕೂ ಮುಂದಾಗಿದ್ದಾರೆ. ಜೊತೆಗೆ ಇಲ್ಲಿ ಪ್ರಿಯಾಂಕ ಏನಿದೆ ಆಕೆಯನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡ್ಬೇಕು ಅಂತೇಳಿ ಈಗಾಗಲೇ ನ್ಯಾಯಾಲಯದ ಮುಂದೆ ಮೊರೆ ಕೂಡ ಹೋಗಿದ್ರೆ, ಒಂದು ವೇಳೆ ಅಲ್ಲಿ ನ್ಯಾಯಾಧೀಶರು ಏನಾದ್ರು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳಿ ಏನಾದ್ರು ಆದೇಶನ ಕೊಟ್ರೆ ಆಕೆಯನ್ನ ಬ್ರೈನ್ ಮ್ಯಾಪಿಂಗ್ ಮಾಡುದು ಅಂತ ಸುಳ್ಳು ಪತ್ತೆಯನ್ನ ಮಾಡುವಂತ ಕೆಲಸವೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಅಜಯ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.